ಶೋಭಕನವರೇ, ಈ ಕಾರ್ಯಕ್ರಮದ ಮುಖ್ಯ ಆಯೋಜಕರು ಧೀರಜ್ ಹೇಳ್ದಂಗೆ ನಮ್ಮೆಲ್ಲರೂ ಒಂದೇ ವೇದಿಕೆಯಲ್ಲಿ ಒಂದು ಯುವ ಮೋರ್ಚಾ ಮಲ್ಲೇಶ್ವರ ಮಂಡಲದ ಪದಗ್ರಹಣ ಕಾರ್ಯಕ್ರಮಕ್ಕೆ ಎಲ್ಲರೂ ಒಟ್ಟು ಮಾಡಿರುವಂಥ ಆತ್ಮೀಯರು, ಹಿರಿಯರು, ಶಾಸಕರಾದಂಥ ಅಶ್ವಥ್ ನಾರಾಯಣ ಅವರೇ, ಆತ್ಮೀಯ ಸ್ನೇಹಿತರು, ಜಿಲ್ಲೆಯ ಅಧ್ಯಕ್ಷರು ಹರೀಶ್ ಅಣ್ಣನವರೇ, ಯುವ ಮೋರ್ಚಾದ ರಾಜ್ಯ ಅಧ್ಯಕ್ಷರು, ಒಂದು ಕಷ್ಟದ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಬಿಜೆಪಿಯನ್ನು ಮೊದಲನೇ ಬಾರಿಗೆ ಗೆದ್ಕೊಂಡು ಬಂದಿರುವಂಥ ಆತ್ಮೀಯ ಸ್ನೇಹಿತರಾಗಿರುವಂಥ ದೊಡ್ಡಬಳ್ಳಾಪುರದ ಶಾಸಕರಾದಂತಹ ಧೀರಜ್ ಮುನ್ರಾಜು ಅವರೇ, ಪದಗ್ರಹಣ ಸಮಾರಂಭದಲ್ಲಿ ಇವತ್ತು ಫುಲ್ ಟೀಮ್ ಇವತ್ತು ರೆಸ್ಪಾನ್ಸಿಬಿಲಿಟಿ ತಗೊಳ್ತಾ ಇರುವಂಥ ಮಂಡಲದ ಯುವ ಮೋರ್ಚಾ ಅಧ್ಯಕ್ಷರಾದ ಸೂರಜ್ ನಾಯ್ಡು ಅವರೇ, ಈ ಟೀಮಿಗೆ ನೇತೃತ್ವ ಕೊಡುವಂಥ ನೂತನ ಜಿಲ್ಲೆಯ ಅಧ್ಯಕ್ಷರಾಗಿರುವಂಥ ನಮ್ಮ ಯತೀನ್ ಅವರೇ ಮತ್ತು ಅವರ ಪೂರ್ತಿ ತಂಡ. ಸ್ನೇಹಿತರೆ, ನಾವೆಲ್ಲರೂ ಇನ್ನು ಶೋಭಕ ಮಾತನಾಡೋದಿದೆ, ಅಶ್ವಥ್ ನಾರಾಯಣ ಅವರು ಮಾತನಾಡೋರಿದ್ದಾರೆ. ನನಗಿವತ್ತು ಸಂತೋಷ ಏನು ಅಂತಂದ್ರೆ, ಒಂದು ಮಂಡಲ್ ಪದಗ್ರಹಣ ಕಾರ್ಯಕ್ರಮವನ್ನು ಕೂಡ ಇಷ್ಟು ವ್ಯವಸ್ಥಿತವಾಗಿ ಆರ್ಗನೈಸ್ಡ್ ಆಗಿ ವಿಜೃಂಭಣೆಯಿಂದ ಮಾಡಿರುವಂಥದ್ದು ಬಹಳ ಸಂತೋಷ ತಂದಿದೆ. ನಾನು ನಿಮ್ಮೆಲ್ಲರ ಪರವಾಗಿ ಸೂರಜ್ ನಾಯ್ಡು ಅವರಿಗೆ, ಯತೀನ್ ಅವರಿಗೆ ಮತ್ತು ಅಶ್ವಥ್ ನಾರಾಯಣ ಅವರಿಗೆ ಈ ಒಳ್ಳೆ ಕಾರ್ಯಕ್ರಮ ಆಯೋಜನೆ ಮಾಡಿರೋದಕ್ಕೆ ಪ್ರಥಮವಾಗಿ ಅವರಿಗೆ ಅಭಿನಂದನೆ, ಧನ್ಯವಾದವನ್ನು ಅರ್ಪಿಸ್ತಾರೆ. ಯುವ ಮೋರ್ಚಾ ಅನ್ನುವಂಥದ್ದು ಈ ಪಾರ್ಟಿಗೆ ಹೊಸ ಲೀಡರ್ಶಿಪ್ ಅನ್ನ ತೆಗೆದುಕೊಂಡು ಬರೋದಕ್ಕಿರುವಂತ ಒಂದು ಫನಲ್ ಅದು. ನಾನಿವತ್ತು ಈ ಕಾರ್ಯಕ್ರಮಕ್ಕೆ ಬರಬೇಕಾದಾಗ ಹೀಗೆ ನೆನಪಿಸ್ಕೊಳ್ತಾ ಇದ್ದೆ. ಹರೀಶ್ ಅಣ್ಣಂಗೆ ಎಲ್ಲ ನೆನಪಿರತ್ತೆ, ಅವರು ಯುವ ಮೋರ್ಚಾದಲ್ಲಿ ಕೆಲಸ ಮಾಡಿ ಬಂದಂತವರು. ಒಂದು 2014ರಲ್ಲಿ 13-14 ಬಿಗಿನಿಂಗ್ ನಲ್ಲಿ ಮಲ್ಲೇಶ್ವರಂ ಪಾರ್ಟಿ ಆಫೀಸಿಗೆ ನನ್ನ ಹತ್ರ ಒಂದು ರೆಡ್ ಅವೆಂಜರ್ ಬೈಕ್ ಇತ್ತು. ಆ ಬೈಕ್ ತಗೊಂಡು ನಾನು ಅವಾಗ ಫಸ್ಟ್ ಟೈಮ್ ಪಾರ್ಟಿ ಆಫೀಸಿಗೆ ಬಂದು, ಆಗ ನಾನು ಯುವ ಮೋರ್ಚಾ ನಾನು ಜಾಯ್ನ್ ಆಗಿದ್ದೆ. 2014ರಲ್ಲಿ ಯುವ ಮೋರ್ಚಾ ಸೇರ್ಕೊಂಡಾಗ ಕಾರ್ಯದರ್ಶಿಯಾಗಿ, ನಂತರ ಪ್ರಧಾನ ಕಾರ್ಯದರ್ಶಿ, ಉಪಾಧ್ಯಕ್ಷ, ರಾಜ್ಯ, ಬೆಂಗಳೂರಿನ ಜವಾಬ್ದಾರಿ, ಹೀಗೆ ಬೇರೆ ಬೇರೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟು ಪಾರ್ಟಿ ನಮ್ಮನ್ನು ಬೆಳೆಸ್ತಾ ಹೋದಾಗ, ಬಹುಶಃ ಫಸ್ಟ್ ಟೈಮ್ ನನ್ನ ಪಾರ್ಟಿ ಆಫೀಸ್ ಒಳಗಡೆ ಬಂದಾಗ ನನಗೆ ಮನಸ್ಸಿನಲ್ಲೂ ಕೂಡ ಒಂದು ದಿನ ನಾನು ಇದೇ ಯುವ ಮೋರ್ಚಾದ ನ್ಯಾಷನಲ್ ಪ್ರೆಸಿಡೆಂಟ್ ಆಗ್ತೀನಿ ಅಂತ ನನಗೆ ಮನಸ್ಸಿನಲ್ಲೂ ಗೊತ್ತಿದೆ. ಬಟ್ ಒಬ್ಬ ಕಾರ್ಯಕರ್ತನನ್ನ ನಿಧಾನಕ್ಕೆ ಅಲ್ಲಿ ತನಕ ತಗೊಂಡು ಹೋಗುವಂತ ಒಂದು ಪ್ರಾಸೆಸ್ ಏನಿದೆ, ಅದು ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರ ಸಾಧ್ಯ ಇದೆ. ದಟ್ ಇಸ್ ದ ಬ್ಯೂಟಿ ಆಫ್ ದಿಸ್ ಪಾರ್ಟಿ. ನಾನಿಲ್ಲಿ ಕೂತಿರುವಂತ ಎಲ್ಲ ಯಂಗ್ಸ್ಟರ್ಸ್ ಅಲ್ಲಿ, ಎಲ್ಲ ಕಾರ್ಯಕರ್ತರಲ್ಲಿ, ವಿಶೇಷವಾಗಿ ಸೂರಜ್ ಮತ್ತೆ ಅವರ ತಂಡದಲ್ಲಿ, ಯತೀನ್ ಅವರ ತಂಡದಲ್ಲಿ ನಾನು ರಿಕ್ವೆಸ್ಟ್ ಮಾಡೋದು ಅಂತಂದ್ರೆ, ನಮ್ಮನ್ನ ನಾವು ಬರುವಂತ ವರ್ಷಗಳಲ್ಲಿ ಯುವ ಮೋರ್ಚಾ ಪ್ಲಾಟ್ಫಾರ್ಮ್ ನ ಬಳಸಿಕೊಂಡು ಹೌ ಕ್ಯಾನ್ ವಿ ಮೇಕ್ ಅವರ್ ಸೆಲ್ಸ್ ಬೆಟರ್ ಲೀಡರ್ಸ್, ಇದು ನಮ್ಮ ಎದುರುಗಡೆ ಇರುವಂತ ಬಹಳ ದೊಡ್ಡ ಒಂದು ಸವಾಲು. ನಮ್ಮನ್ನ ನಾವು ಕ್ರಾಫ್ಟ್ ಮಾಡ್ಕೊಳಕ್ಕಿರೋ ಆಪರ್ಚುನಿಟಿ ಇದೆ ಯುವ ಮೋರ್ಚಾ ಅಂತಂದ್ರೆ. ನಾಳೆ ಸಮಾಜಕ್ಕೂ ಅಷ್ಟೇ, ಬಿಜೆಪಿಗೂ ಅಷ್ಟೇ ಒಳ್ಳೆ ಲೀಡರ್ಸ್ ಅವಶ್ಯಕತೆ ಇದೆ. ಜನ ಆಕ್ಚುಲಿ ಹೊಸ ಲೀಡರ್ಶಿಪ್ಪಿಗೆ, ಒಳ್ಳೆ ಲೀಡರ್ಶಿಪ್ಪಿಗೆ, ಸಮಾಜಕ್ಕೇನೋ ಒಂದು ಹೊಸ ಡೈರೆಕ್ಷನ್ ಕೊಡಕ್ಕೆ ಶಕ್ತಿ ಇರುವಂತ ಜನಕ್ಕೆ, ಪ್ರಾಮಾಣಿಕವಾಗಿ ಒಳ್ಳೆ ಕೆಲಸ ಮಾಡಕ್ಕೆ ಮನಸ್ಸಿರುವಂತ ಜನಕ್ಕೆ ಆಕ್ಚುಲಿ ಸಮಾಜ ಕಾಯ್ತಾ ಇದೆ ಇವತ್ತು. ನಾವು ಆ ರೀತಿಯ ನಾಯಕತ್ವವನ್ನು ನಮ್ಮ ಕ್ವಾಲಿಟಿಯಲ್ಲಿ, ನಮ್ಮ ಕ್ಯಾರೆಕ್ಟರ್ ಅಲ್ಲಿ ನಾವು ಬೆಳೆಸ್ಕೊಳ್ಳಕ್ ಸಾಧ್ಯ ಇದೆಯಾ? ದಿಸ್ ಇಸ್ ದ ಕ್ವೆಶ್ಚನ್ ಅಷ್ಟೇ. ನಾನಿಲ್ಲಿ ಕೂತಿರುವಂತ ಪ್ರತಿಯೊಬ್ಬರಲ್ಲೂ ರಿಕ್ವೆಸ್ಟ್ ಮಾಡುವಂಥದ್ದು, ನಿಮ್ಮ ಎದುರುಗಡೆ ಯುವ ಮೋರ್ಚಾ ಒಂದು ಓಪನ್ ಕ್ಯಾನ್ವಾಸ್. ಹರೀಶ್ ಅಣ್ಣ ಹೇಳಿದ್ದು ಲ್ಯಾಂಗ್ವೇಜ್ ಅಲ್ಲಿ, ಫುಟ್ಬಾಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳಬೇಕು ಅಂತಂದ್ರೆ, ಮೈದಾನ ಖಾಲಿ ಇದೆ.
ನೀವು ಡಿಫೆಂಡ್ ಮಾಡ್ತೀರಾ, ಸ್ಟ್ರೈಕರ್ ಆಗಿ ಕೆಲಸ ಮಾಡ್ತೀರಾ, ಮಿಡಲ್ ಫೀಲ್ಡ್ ಕೆಲಸ ಮಾಡ್ತೀರಾ, ಒಳ್ಳೆ ಗೋಲ್ ಕೀಪರ್ ಆಗ್ತೀರಾ, ನಿಮ್ಮ ಕೆಪಾಸಿಟಿಗೆ ಅನುಗುಣವಾಗಿ ದ ಫೀಲ್ಡ್ ಈಸ್ ಓಪನ್. ಇವತ್ತು ಬೇಕಾಗಿದೆ ಅಂತ ಕ್ವಾಲಿಟಿ ಲೀಡರ್ಶಿಪ್. ನಮ್ಮ ಯುವ ಮೋರ್ಚಾದ ಪ್ಲಾಟ್ಫಾರ್ಮ್ ಏನು ಅಂತಂದ್ರೆ, ನಿಮಗಿರುವಂತ 3 ವರ್ಷನೋ 4 ವರ್ಷದ್ದು ಟರ್ಮ್ನಲ್ಲಿ ಎಷ್ಟು ಕ್ವಾಲಿಟಿ ಲೀಡರ್ಶಿಪ್ ಕ್ವಾಲಿಟಿಯನ್ನು ನಮ್ಮ ಟೀಮ್ ನಲ್ಲಿ ಬೆಳೆಸಕ್ ಸಾಧ್ಯ ಇದೆ, ಇದೇ ನಮ್ಗೆ ಇರಬೇಕಾಗಿರುವಂತ ಒಂದು ಟಾರ್ಗೆಟ್ ಅಷ್ಟೇನೆ. ನಾನು ಸೂರಜ್ ಮತ್ತೆ ಯತಿನಲ್ಲಿ ನಂದೇ ಯುವ ಮೋರ್ಚಾದ ಒಂದು 2-3 ಉದಾಹರಣೆ ಮಾತ್ರ ಕೊಡ್ತೇನೆ. ನಮ್ಮ ಕಳೆದ 4-5 ವರ್ಷದಲ್ಲಿ ನಮ್ಮ ಟೀಮ್ ನಾವು ಮಾಡಿದ್ದು. ದಿಸ್ ವಿಲ್ ಹೆಲ್ಪ್ ಎನಿ ಯುವ ಮೋರ್ಚಾ ಟೀಮ್. ಅದು ನ್ಯಾಷನಲ್ ಟೀಮ್ ಇರ್ಬೋದು, ಸ್ಟೇಟ್ ಟೀಮ್ ಇರ್ಬೋದು, ಜಿಲ್ಲೆ ಮಂಡಲ್ ಇರ್ಬೋದು. ಮೊದಲನೇದು, ಇವತ್ತು ಈ ಪದಗ್ರಹಣ ಕಾರ್ಯಕ್ರಮದಲ್ಲಿ ಇದ್ದೀರಾ, ಒಂದು ಹೊಸ ಜವಾಬ್ದಾರಿ ತಗೋತಾ ಇದ್ದೀರಾ. ಇನ್ ನೆಕ್ಸ್ಟ್ 3 ವರ್ಷ ನಿಮ್ ನೇತೃತ್ವದಲ್ಲಿ ಯುವ ಮೋರ್ಚಾ ನಡೆಯುತ್ತೆ, ನಿಮ್ ಲೀಡರ್ಶಿಪ್ ಅಲ್ಲಿ ನಡೆಯುತ್ತೆ. 3 ವರ್ಷ ನಿಮ್ ಟರ್ಮ್ ಕಂಪ್ಲೀಟ್ ಆಗುವಷ್ಟೊತ್ತಿಗೆ ನಾನು ಜವಾಬ್ದಾರಿ ತಗೊಂಡಿದ್ದ ದಿವಸಕ್ಕೂ ಇವತ್ತಿಗೂ ಈ 5 ಪ್ಯಾರಾಮೀಟರ್ ಅಲ್ಲಿ ಯುವ ಮೋರ್ಚಾ ಬೆಟರ್ ಆಗಿದೆ ಎನ್ನುವಂತ ಯಾವ್ದು ಯಾರ್ಡ್ ಸ್ಟಿಕ್ ಇಟ್ಕೊಳ್ಬಹುದು. ಮೆಂಬರ್ಶಿಪ್ ಅಲ್ಲಿ ಜಾಸ್ತಿ ಆಯ್ತಾ, ಸ್ಟ್ರೆಂತ್ ಅಲ್ಲಿ ಜಾಸ್ತಿ ಆಯ್ತಾ, ಫೈನಾನ್ಷಿಯಲಿ ನಮ್ಮ ಕಾರ್ಯಕರ್ತರಿಗೆ ಅವ್ರ ಕಾಲ ಮೇಲೆ ನಿಂತ್ಕೊಳ್ಳೋದಿಕ್ಕೆ ನಾವು ಶಕ್ತಿ ಕೊಡುವಂತದ್ರಲ್ಲಿ ನಾವು ಗಟ್ಟಿ ಆದ್ವಾ, ವಿಚಾರದ ಬಗ್ಗೆ, ಪಾರ್ಟಿ ಬಗ್ಗೆ ಕಮಿಟೆಡ್ ಆಗಿರುವಂತ ಕಾರ್ಯಕರ್ತರನ್ನು ರೆಡಿ ಮಾಡೋದ್ರಲ್ಲಿ, ನಾಳೆ ಗವರ್ನೆನ್ಸ್ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದ್ರಲ್ಲಿ ರೆಡಿ ಆಗುವಂತ ಕಾರ್ಯಕರ್ತರನ್ನು ರೆಡಿ ಮಾಡಕ್ಕಾಯ್ತಾ. ಓವರ್ ದ ನೆಕ್ಸ್ಟ್ 3 years ನಾವಿವತ್ತು ಜವಾಬ್ದಾರಿ ತಗೊಂಡಿರುವಂತ ದಿವಸದಿಂದ ಯಾವತ್ ನೆಕ್ಸ್ಟ್ ಪದಗ್ರಹಣ ಆಗಿ ನೆಕ್ಸ್ಟ್ ಜನರೇಷನ್ ಲೀಡರ್ಶಿಪ್ಗೆ ನೀವು ಬ್ಯಾಟನ್ ಕೊಡ್ತೀರಾ, ಅವತ್ತಿಗೆ ಹೌ ಬೆಟರ್ ಡಿಡ್ ಐ ಲೀವ್ ಯುವ ಮೋರ್ಚಾ ಅನ್ನುವಂಥದ್ದು ದಟ್ ಶುಡ್ ಬಿ ದ ಸಿಂಗಲ್ ಪಾಯಿಂಟ್ ಆಫ್ ಗೈಡಿಂಗ್ ಫೋರ್ಸ್. ನಾ ಯುವ ಮೋರ್ಚಾದ ಅಧ್ಯಕ್ಷ ಆದಾಗ ಇವತ್ತು ನಮ್ಮದೇ ವೇದಿಕೆ ಆದ್ರಿಂದ ಹೇಳ್ತಾ ಇದ್ದೀನಿ, ನಮ್ಮಲ್ಲಿ ಬ್ಯಾಂಕ್ ಅಕೌಂಟ್ ಇರಲಿಲ್ಲ. ನ್ಯಾಷನಲ್ ಯುವ ಮೋರ್ಚಾ ಟೀಮ್ದು ಬ್ಯಾಂಕ್ ಅಕೌಂಟ್ ಇರಲಿಲ್ಲ. ಇವತ್ತು ನಮ್ಮ ನ್ಯಾಷನಲ್ ಯುವ ಮೋರ್ಚಾ ಟೀಮ್ ನಲ್ಲಿ ಪಾರ್ಟಿ ಆರ್ಗನೈಸೇಷನ್ ನಲ್ಲಿ ಎಷ್ಟು ವ್ಯವಸ್ಥಿತವಾಗಿರುವಂತ ಒಂದು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸ್ಟ್ರಕ್ಚರ್ ಇದೆಯೋ, ಆಡಿಟಿಂಗ್ ಸಿಸ್ಟಮ್ಸ್ ಇದೆಯೋ, ಕಾರ್ಯಕರ್ತರಿಗೆ ಟ್ರಾವೆಲ್ ಮಾಡ್ಲಿಕ್ಕೆ ಬೇರೆ ಬೇರೆ ಕಡೆಯಿಂದ ಬಂದು ಹೋಗ್ಲಿಕ್ಕೆ ಬೇಕಾಗುವಂತ TADA ಕೊಡುವಂತದ್ದು ಇದೆಯೋ, ಈ ವ್ಯವಸ್ಥೆಯನ್ನ ಫಸ್ಟ್ ಟೈಮ್ ಯುವ ಮೋರ್ಚಾ ಇತಿಹಾಸದಲ್ಲಿ ನಾವು ಇವತ್ತು ನಿರ್ಮಾಣ ಮಾಡಿದ್ವಿ. ಇಟ್ಸ್ ಎ ಸ್ಟ್ರಕ್ಚರ್. ಇದರಿಂದ ನಂದೇ ಒಂದು ನಾನೇ ಅನುಭವಿಸಿದಂತ ಒಂದು ಇನ್ಸಿಡೆಂಟ್ ಇದಕ್ಕೆ ಕಾರಣ. ಬಹಳ ಇವತ್ತು ಓಪನ್ ಆಗಿ ಹೇಳ್ತಾ ಇದ್ದೀನಿ, ಇದು ಯುವ ಮೋರ್ಚಾದ ನಮ್ದೇ ಒಂದು ಇಂಟರ್ನಲ್ ಪ್ಲಾಟ್ಫಾರ್ಮ್ ಆದ್ರಿಂದ. ನಾನು ಯುವ ಮೋರ್ಚಾದಲ್ಲಿ ಕೆಲಸ ಮಾಡಬೇಕಾದಾಗ ಸಹಜವಾಗಿ ಒಂದು ಇಂಟರ್ನಲ್ ಕೆಲವು ವಿಷಯಗಳಿಗೋಸ್ಕರ ಬಹಳ ಬೇಜಾರಾಗಿತ್ತು. ನಾನು ಅವಾಗ ನಮ್ಮ ರಾಜ್ಯದ ಅಧ್ಯಕ್ಷರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿದ್ದೆ, ಸರ್ ನನ್ಗೆ ಇಲ್ಲಿ ಜಾಸ್ತಿ ಸ್ಕೋಪ್ ಸಿಗ್ತಾ ಇಲ್ಲ, ನನ್ಗೆ ಇಲ್ಲಿ ಅವಕಾಶ ಸಿಗ್ತಾ ಇಲ್ಲ, ಬಹಳ ಇಲ್ಲಿ ಇಂಟರ್ನಲ್ ಪಾಲಿಟಿಕ್ಸ್ ಆಗ್ತಾ ಇದೆ. ಸೊ ನೀವು ನನ್ಗೆ ಏನಾದ್ರೂ ಒಂದು ಬೇರೆ ಅವಕಾಶ ಮಾಡಿಕೊಡಿ, ಇಲ್ಲೊಂಚೂರು ನನ್ಗೆ ಏನಾದ್ರು ಪ್ರೊಟೆಕ್ಷನ್ ಕೊಡಿ ಅಂತ ನಮ್ಮ ಅಧ್ಯಕ್ಷರ ಹತ್ರ ಹೋಗಿ ಕೇಳಿದ್ದೆ, ಪಾರ್ಟಿ ಅಧ್ಯಕ್ಷರ ಹತ್ರ. ಆಗ ಅವ್ರು ನನಗೆ ಹೇಳಿದ್ರು, ಒಂದು ಕೆಲಸ ಮಾಡು, ನಿನಗೆ ಇಲ್ಲಿ ರಾಜ್ಯದಲ್ಲಿ ಕೆಲಸ ಮಾಡಕ್ ಅಷ್ಟು ಕಷ್ಟ ಆಗ್ತಿದೆ ಅನ್ನೋದಾದ್ರೆ ನ್ಯಾಷನಲ್ ಟೀಮಿಗೆ ಹೋಗ್ಬಿಡು, ಇಲ್ಲಿ ಹೆಂಗೋ ಬಚಾವ್ ಆಗ್ಬೋದು ನೀನು, ಅವಾಗ ಅಲ್ಲಿ ಹೋಗು ಅಂತ. ನಾನು ಇನ್ಸ್ಟಿಂಕ್ಟಿವ್ ಆಗಿ ಅವ್ರಿಗೆ ಕೊಟ್ಟಿದ್ದ ಉತ್ತರ ಅಂದ್ರೆ, ಸರ್ ಇಲ್ಲೇನೋ ಕರೆದ್ರೆ ಮೀಟಿಂಗ್ ಮಲ್ಲೇಶ್ವರಕ್ಕೆ ಬರಬೇಕು, 50 ರೂಪಾಯಿ 100 ರೂಪಾಯಿ ಪೆಟ್ರೋಲ್ ಹಾಕೊಂಡು 2 ವೀಲರ್ ಬಂದು ಹೋಗ್ತೀನಿ. ನ್ಯಾಷನಲ್ ಟೀಮಿಗೆ ನೀವು ನನ್ನ ಹಾಕ್ಬಿಟ್ರೆ ಒಂದ್ ಮೀಟಿಂಗ್ ಕರೆದ್ರೆ ಡೆಲ್ಲಿಗೆ ಫ್ಲೈಟ್ ಟಿಕೆಟ್ ಮಾಡ್ಕೊಂಡು ಹೋಗ್ಬೇಕು, ಯಾವೊಂದು ದುಡ್ಡು ಕೊಡ್ತಾನೆ, ನಾನು ಹಣೆ ಬರ ಕಷ್ಟನೋ ಸುಖನೋ ಚಾನ್ಸ್ ಕೊಡ್ತಾರೋ ಬಿಡ್ತಾರೋ, ಇಲ್ಲೇ ಹೆಂಗೋ ಈಗಿಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಂತ ನಮ್ಮ ಅಧ್ಯಕ್ಷರಿಗೆ ಹೇಳಿದ್ದೆ. ಯುವ ಮೋರ್ಚಾ ನ್ಯಾಷನಲ್ ಪ್ರೆಸಿಡೆಂಟ್ ಆದಾಗ ನಾನು ಮಾಡಿದಂತ ಫಸ್ಟ್ ಒನ್ ಆಫ್ ದ ಡಿಸಿಷನ್ಸ್ ಏನಿತ್ತು ಅಂತಂದ್ರೆ, ನಮ್ಮ ಟೀಮ್ ನಲ್ಲಿರುವಂತ ಯಾವುದೇ ಕಾರ್ಯಕರ್ತರು, ಎಷ್ಟೋ ಜನಕ್ಕೆ ಏನೋ ಅವ್ರ ಮನೆಯಲ್ಲಿ ತಂದೆ ಬಹಳ ದುಡ್ಡು ಮಾಡಿರ್ತಾರೆ ಅಂತಿಲ್ಲ, ಏನೋ ಸಿಕ್ಕಾಪಟ್ಟೆ ಫ್ಯಾಮಿಲಿಲಿ ದುಡ್ಡಿದೆ ಅಂತಿಲ್ಲ, ಅಥವಾ MP MLA ಮಿನಿಸ್ಟ್ರು ಅವ್ರ ಮನೆಯಿಂದ ಬಂದವರೇ ಕಾರ್ಯಕರ್ತರು ಇರಲ್ಲ. ಅಂತವ್ರು ನ್ಯಾಷನಲ್ ಪಾರ್ಟಿ ಮೀಟಿಂಗ್ ಡೆಲ್ಲಿಗೆ ಬಂದು ಹೋಗ್ಬೇಕು ಅಂತಂದ್ರೆ ಅವ್ರಿಗೂ ಯಾವುದೇ ಸಮಸ್ಯೆ ಆಗದೇ ಇರೋ ರೀತಿ ಒಂದು TADA ವ್ಯವಸ್ಥೆಯನ್ನು ಮಾಡಬೇಕು ಅಂತಂದು ಅದಕ್ಕೆ 1 ಕೋಟಿ ರೂಪಾಯಿ ಒಂದು ಫಂಡ್ ನ ರೈಸ್ ಮಾಡಿ